ಇನ್ನು ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಸಿಎಂ ಮಾತನಾಡಿದ್ರು. ಕೋರ್ಟ್ಗೆ ಹೋಗೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವುದಾಗಿ ತಿಳಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆನ ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಗೂ ಮಾತಾಡ್ತೀನಿ, ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀನಿ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಸಿಎಂ. ಜನವರಿ 28ರಂದು ಸಿಎಲ್ಪಿ ಸಭೆ ಸಂಜೆ 6:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಈ ಸಿಎಲ್ಪಿ ಸಭೆ ನಡೆಯಲಿದೆ. ರಾಜ್ಯಪಾಲರ ಭಾಷಣ, ವಿಪಕ್ಷಗಳ ಟೀಕೆ, ಇದೆಲ್ಲದಕ್ಕೂ ಕೂಡ ಉತ್ತರ. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಿದೆ ಸರ್ಕಾರ. ಈ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಸ್ಪಷ್ಟಪಡಿಸಿದ್ರು ಸಿಎಂ. ಜನವರಿ 28ಕ್ಕೆ ಸಿಎಲ್ಪಿ ಸಭೆ ಅಂತ ಹೇಳಿದ್ದಾರೆ ಸಿಎಂ. ಜನವರಿ 28ಕ್ಕೆ ಸಂಜೆ 6:30ಕ್ಕೆ ಸಿಎಲ್ಪಿ ಸಭೆ ನಡೆಸೋದಾಗಿ ತಿಳಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಬೆಳಗಿನಿಂದ ಆದಂತಹ ಹೈ ಡ್ರಾಮಾ ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂಥ ಒಂದು ಆಂಬಿಗ್ವಿಟಿ ಇತ್ತು. ಆದರೆ ನಂತರ ಬಂದ್ರು, ಭಾಷಣ ಆರಂಭಿಸಿದ್ರು, 3 ಸಾಲುಗಳ ಭಾಷಣ ಮಾಡಿ ಹೋದ್ರು. ಆದರೆ ಅದು ಮುಕ್ತಾಯ ಆಗ್ತಾ ಇದ್ದಂತೆ ಆದಂಥ ಆ ಘಟನೆಗಳಿದೆಯಲ್ಲ, ಇದು ಬಹಳ ದೊಡ್ಡ ಸುಳಿವನ್ನ ಕೊಡ್ತಾ ಇದೆ. ಹೋರಾಟದ ಹಾದಿಯನ್ನ ಸರ್ಕಾರ ಹಿಡಿಯುತ್ತೆ ಅಂತ ಹೇಳಿ ಈಗ ಸದನದಲ್ಲಿ ಇವತ್ತಾದಂತಹ ಬೆಳವಣಿಗೆ ಜೊತೆಗೆ ಸರ್ಕಾರದ ನಿಲುವು, ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಏನಾಗಲಿದೆ ಅಂತ? ಪ್ರತಿಮಾ, ಒಂದು, ರಾಜ್ಯಪಾಲರು ಇವತ್ತು ಸದನಕ್ಕೆ ಹಾಜರಾಗದೇ ಇದ್ದಿದ್ರೆ ಅಥವಾ ಅಂದ್ರೆ ಅಬ್ಸೆಂಟ್ ಆಗಿದ್ದೆ ಆದ್ರೆ ಅದು ಬೇರೆ ರೀತಿಯ ಕಾನೂನು ಸಂಘರ್ಷಕ್ಕೆ, ಸಾಂವಿಧಾನಿಕ ಬಿಕ್ಕಟ್ಟಿಗೆ ನಾಂದಿಯನ್ನ ಹಾಡ್ತಾ ಇತ್ತು. ಆದ್ರೆ ರಾಜ್ಯಪಾಲರು ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ಅವರು ಆರ್ಟಿಕಲ್ 176(1) ಪ್ರಕಾರವೂ ಕೂಡ ತನ್ನಿಂದ ಯಾವುದೇ ರೀತಿಯ ಲೋಪ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ವಿಧಾನಮಂಡಲದ ಜಂಟಿ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಭಾಷಣವನ್ನು ಕೂಡ ಅವರಿಗೆ ಅನಿಸಿದ ಭಾವನೆಯ ಲೆಕ್ಕಾಚಾರದಲ್ಲಿ ಅವರು ತಾಂತ್ರಿಕವಾಗಿ ಯಾವುದೇ ರೀತಿಯ ಲೋಪಗಳು ತಮ್ಮಿಂದ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ 3 ಸಾಲಿನ ಒಂದು ಭಾಷಣವನ್ನ ಓದಿದ್ದಾರೆ, ಮಂಡಿಸಿದ್ದಾರೆ. ಇದೀಗ ಇರುವಂತದ್ದು ಕಾನೂನು ಸಂಘರ್ಷಕ್ಕಿಂತ ಹೆಚ್ಚಾಗಿ ರಾಜಕೀಯ ಸಂಘರ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಬಹಿರಂಗವಾದಂತಹ ಸಮರವನ್ನ ರಾಜ್ಯಪಾಲರ ಮೂಲಕ ರಾಜ್ಯ ಸರ್ಕಾರ ಪ್ರಾರಂಭವನ್ನ ಮಾಡಿದೆ. ವಿಬಿಜಿ ರಾಮ್ಜಿ ಮತ್ತು ನರೇಗಾ ವಿಚಾರದಲ್ಲಿ ದೊಡ್ಡ ಮಟ್ಟಿಗಿನ ಸಂಘರ್ಷಕ್ಕೆ ಇದು ನಾಂದಿಯನ್ನ ಹಾಡಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಆಯ್ಕೆಗಳು ಕೂಡ ಅದೇನೆ. ಒಂದು, ಸಾಮಾಜಿಕವಾಗಿ ಮತ್ತು ಸೋಷಿಯಲಿ ಏನೆಲ್ಲ ಸಾಧ್ಯತೆಗಳನ್ನ ಇದೆ, ಜನಾರ್ದನ ಮುಂದೆ ನಾವು ಹೋಗ್ಬೋದು ಅನ್ನುವಂತಹ ಮಾತುಗಳನ್ನ ಎಲ್ಲ ನಾಯಕರು ಕೂಡ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕಾನೂನು ಹೋರಾಟದ ಮಾತುಗಳನ್ನ ಆಡಿದ್ರು ಕೂಡ ಇದು ಬಹುತೇಕ ಇದು ರಾಜಕೀಯ ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿರುವಂತಹ ಕಾರಣಕ್ಕೋಸ್ಕರ ರಾಜಕೀಯ ಹೋರಾಟವನ್ನ ಕಾಂಗ್ರೆಸ್ ಬಹುತೇಕ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬಹುದು. ಮತ್ತು ಆಡಳಿತ ಪಕ್ಷ ಹೇಗೆ ಇದನ್ನ ರಾಜ್ಯಪಾಲರ ತಪ್ಪು ಅನ್ನುವಂಥದ್ದನ್ನ ಪದೇ ಪದೇ ಹೇಳೋದಕ್ಕೆ ಹೊರಟಿದ್ಯೋ, ರಾಜ್ಯಪಾಲರ ಬೆನ್ನಿಗೆ ಇದೀಗ ವಿರೋಧ ಪಕ್ಷಗಳು ನಿಂತಿದ್ದಾವೆ. ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಣಯ ಅಥವಾ ಅವರು ಇವತ್ತು ಮಾಡಿದಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನು ಬದ್ಧವಾಗಿದ್ದಾವೆ, ಸಂವಿಧಾನ ಬದ್ಧವಾಗಿದ್ದಾವೆ ಅನ್ನುವಂತಹ ಅಂಶವನ್ನೇ ಬಿಜೆಪಿ ನಾಯಕರು ಹಿಡಿದಿಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸದನ ಆ ಬಳಿಕ ರಾಜ್ಯಪಾಲರು ನಿರ್ಗಮಿಸಿದ ಬಳಿಕವೂ ಕೂಡ ಸದನ ಪ್ರಾರಂಭ ಆಯಿತು. ಸಂತಾಪ ಸೂಚನೆಯ ವೇಳೆಯೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ದೊಡ್ಡ ಮಟ್ಟಿಗಿನ ಜಟಾಪಟಿ ಆಗೋದಕ್ಕೆ ಇದೇ ಕಾರಣವಾಗಿತ್ತು. ಅಂದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಎನ್ನುವಂಥ ಅಂಶವನ್ನ ಆಡಳಿತ ಪಕ್ಷ ಇಟ್ಕೊಂಡ್ರೆ ಯಾವುದೇ ರೀತಿಯ ಸಂವಿಧಾನಬದ್ಧವಾದಂತಹ ಲೋಪದೋಷಗಳು ರಾಜ್ಯಪಾಲರಿಂದ ಆಗಿಲ್ಲ ಅನ್ನುವಂಥದ್ದನ್ನೇ ಬಿಜೆಪಿ ಹಿಡಿದುಕೊಂಡಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ದೊಡ್ಡ ಮಟ್ಟಿಗಿನ ಸಂಘರ್ಷ ನಾಳೆಯೂ ಕೂಡ ಅಧಿವೇಶನದ ಸದನದ ಕಲಾಪ ಮುಂದುವರೆದಂತಹ ಸಂದರ್ಭದಲ್ಲಿ ಆಗಬಹುದು. ಇದರ ಜೊತೆಗೆ ಕಾಂಗ್ರೆಸ್ ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಸದನದ ಹೊರಗೂ ಕೂಡ ನಡೆಸೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ ಹೋರಾಟವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿದೆ. ಜನವರಿ 28ನೇ ತಾರೀಕು ಸಂಜೆ 6:30ಕ್ಕೆ ಶಾಸಕಾಂಗ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಅಲ್ಲಿ ಈ ಸದನದ ಅಧಿವೇಶನವನ್ನು ಹೊರತುಪಡಿಸಿ ಹೇಗೆ ಹೋರಾಟವನ್ನು ರೂಪಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಶಾಸಕರೊಂದಿಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾರೆ. ಹೀಗಾಗಿ ಸಂವಿಧಾನದ ಬಿಕ್ಕಟ್ಟು ಎಲ್ಲೋ ಒಂದು ಕಡೆ ಆಗಬಹುದು ಅನ್ನುವಂತಹ ಆತಂಕಗಳ ನಡುವೆ ಇದೀಗ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ ಅದು ಬೇರೆ ರೀತಿಯ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದಂತೆ ಕಾಣಿಸ್ತಾ ಇದೆ. ಪ್ರತಿಮಾ,
ಪ್ರಸನ್ನ, ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸಂವಿಧಾನದ ಬಿಕ್ಕಟ್ಟು ಕಾಣಿಸ್ತಾ ಇಲ್ಲ, ಬಟ್ ರಾಜಕೀಯವಾಗಿ ಸಂಘರ್ಷಕ್ಕೆ ಏನ್ ಬೇಕೋ ಅದೆಲ್ಲ ಬೆಳವಣಿಗೆಗಳು ಆದಂತೆ ಕಂಡು ಬರ್ತಾ ಇದೆ. ಅದನ್ನ ಸರ್ಕಾರ ಮತ್ತು ವಿಪಕ್ಷ ಇಬ್ರು ಕೂಡ ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಅಂತ. ಯಾಕಂದ್ರೆ ನಾವು ಸದನದ ಒಳಗೂ ಕೂಡ ಗಮನಿಸಿದ್ವಿ, ಅಲ್ಲಿ ರಾಜ್ಯಪಾಲರಿಗೆ ಅವಮಾನ ಮಾಡಲಾಯಿತು ಅಂತ ಹೇಳಿ ವಿಪಕ್ಷ ಪ್ರಮುಖವಾಗಿ ಅದನ್ನೇ ಅಸ್ತ್ರವಾಗಿ ತೆಗೆದುಕೊಂಡಿದೆ. ಜೊತೆಗೆ ಆ ಶಾಸಕರ ವಿರುದ್ಧ ಕ್ರಮ ಆಗಬೇಕು, ಸಚಿವರ ವಿರುದ್ಧವೂ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದೆ. ಹಾಗಾಗಿ ಇದು ಮತ್ತೊಂದು ಮಜಲು, ಅಂದ್ರೆ ಈವರೆಗಾದಂಥದ್ದು ಒಂದು ಲೆಕ್ಕ, ಇನ್ನಾಗಲಿರುವಂಥದ್ದು ಮತ್ತೊಂದು ಲೆಕ್ಕನ ಅಂತ. ಹೌದು ಪ್ರತಿಮಾ, ಸಾಂವಿಧಾನಿಕ ಬಿಕ್ಕಟ್ಟಾಗಿದ್ದೆ ಆದ್ರೆ ಅಥವಾ ರಾಜ್ಯಪಾಲರು ಇವತ್ತು ಸದನಕ್ಕೆ ಹಾಜರಾಗದೆ ಅವರು ಗೈರು ಹಾಜರಾಗಿದ್ದೆ ಆದ್ರೆ ಇವತ್ತು ಸದನವನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಈಗಾಗಲೇ ಸರ್ಕಾರವು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ದೆಹಲಿಯಲ್ಲಿ ಆಗ್ಲೇ ತಲುಪಿಬಿಟ್ಟಿದ್ದಾರೆ. ಅಂದ್ರೆ ರಾಜ್ಯಪಾಲರು ಅಕಸ್ಮಾತ್ ವಿಧಾನಮಂಡಲ ಅಧಿವೇಶನಕ್ಕೆ ಬರದೇ ಇದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದ್ರೆ ಆ ರೀತಿಯ ಪ್ರಸಂಗ ನಡೆದಿಲ್ಲ. ಇಲ್ಲಿ ನಡೆದಿರುವಂತಹ ಪ್ರಸಂಗ ಇದು ರಾಜಕೀಯವಾದಂತಹ ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿದೆ. ಈಗ ಇರುವಂತದ್ದು ಕಾಂಗ್ರೆಸ್ ರಾಜ್ಯಪಾಲರ ಭಾಷಣದಲ್ಲಿ ಏನೆಲ್ಲ ಅಂಶಗಳನ್ನ ಮಂಡನೆ ಮಾಡೋದಕ್ಕೆ ಹೊರಟಿತ್ತು, ಉಲ್ಲೇಖವನ್ನ ಮಾಡಿತ್ತು, ಅದನ್ನ ಇದೀಗ ನರೇಗಾದ ವಿಚಾರದಲ್ಲಿ 2 ದಿಂದ 3 ದಿನಗಳ ಕಾಲ ವಿಶೇಷ ಚರ್ಚೆಗೆ ಸ್ಪೀಕರ್ ಅವಕಾಶ ಮಾಡಿಕೊಟ್ಟಿದ್ದೆ. ಆದ್ರೆ ಅದೇ ಅಂಶಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಹೊರಡುತ್ತೆ. ವಿಬಿಜಿ ರಾಮ್ಜಿ ಬಿಲ್ನ ಹೆಸರನ್ನೇ ಬದಲಾಯಿಸಿರುವಂತದನ್ನ ಗಮನಿಸಿದ್ರೆ, ಅಂದ್ರೆ ಕೇಂದ್ರ ಸರ್ಕಾರದ ನಾಯಕರು ಅಥವಾ ಬಿಜೆಪಿಯ ನಾಯಕರು ಇದನ್ನ ವಿಬಿಜಿ ರಾಮ್ಜಿ ಅನ್ನುವಂತ ಬಿಲ್ಲನ್ನ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾ ಇದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರುದ್ಧವಾದಂತ ವಿಬಿ ಗ್ರಾಮ್ಜಿ ಬಿಲ್ ಅನ್ನುವಂತ ಹೆಸರನ್ನ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದೆ. ಅಂದ್ರೆ ಆ ರಾಮ್ ಅನ್ನುವಂತ ಹೆಸರನ್ನೇ ನಾವು ಒಪ್ಪೋದಕ್ಕೆ ಸಿದ್ಧರಿಲ್ಲ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ರವಾನೆ ಮಾಡೋದಕ್ಕೆ ಹೊರಟಿದೆ. ಈಗ ವಿಬಿಜಿ ರಾಮ್ಜಿ ಬಿಲ್ ನಲ್ಲಿ ಇರುವಂತಹ ಅಂಶಗಳು ಏನು ಅನ್ನೋದು ಕೂಡ ಜನರಿಗೆ ಕನ್ವೆ ಮಾಡೋದಕ್ಕೆ ಸಹಜವಾಗಿ ಇವತ್ತಿನ ಪ್ರಸಂಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ನರೇಗಾ ಬಿಲ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೇಗೆ ಪಟ್ಟಿ ಹಿಡಿಯುತ್ತೋ, ಈ ನರೇಗಾ ಬಿಲ್ ಅನ್ನ ಮರುಸ್ಥಾಪನೆ ಮಾಡದೆ ಇರೋದರ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಒಂದು ನಿರ್ಣಯವನ್ನ ಸದನದಲ್ಲಿ ತೆಗೆದುಕೊಳ್ಳಬಹುದು. ಎರಡು ವಿಧಾನಮಂಡಲದ ಎರಡೂ ಸದನದಲ್ಲಿ ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧವೂ ಕೂಡ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ, ಆ ರೀತಿಯ ಮಾಹಿತಿಯನ್ನ ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಭಾಷಣವನ್ನ ಮೊಟಕುಗೊಳಿಸಿ ತಮ್ಮದೇ ಆದ ಭಾಷಣವನ್ನ ಕೇವಲ 3 ಲೈನ್ ನಲ್ಲಿ ಓದಿದಂತಹ ರಾಜ್ಯಪಾಲರ ವಿರುದ್ಧವೇ ಒಂದು ಖಂಡನಾ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಲಹೆ ಸೂಚನೆಗಳನ್ನು ಕೂಡ ಕಾನೂನು ಸಚಿವರು ಮತ್ತು ಸರ್ಕಾರ ಪಡೆದುಕೊಳ್ತಾ ಇದೆ. ಆ ರೀತಿ ರಾಜ್ಯಪಾಲರ ವಿರುದ್ಧವೇ ನಿರ್ಣಯವನ್ನ ಮಂಡಿಸಿದ್ದೆ ಆದ್ರೆ ಆಗ ಕಾನೂನು ಸಂಘರ್ಷದ ವಿಚಾರ ಬರುತ್ತೆ. ಇಲ್ಲದೆ ಹೋದ್ರೆ ಇದು ಕೇವಲ ನರೇಗಾ ಬಿಲ್ನ ಪರವಾಗಿ ಮತ್ತು ವಿಬಿಜಿ ಬಿಲ್ನ ವಿರುದ್ಧವಾಗಿ ಇದ್ದಿದ್ದೆ ಆದ್ರೆ ಅದು ಕೇವಲ ರಾಜಕೀಯ ಸಂಘರ್ಷವಾಗಿ ಮುಂದುವರಿಯುವಂತಹ ಸಾಧ್ಯತೆಗಳಿದ್ದಾವೆ. ಕೇವಲ ಅಧಿವೇಶನದ ಒಳಗೆ ಮಾತ್ರ ಈ ವಿಚಾರ ಚರ್ಚೆಗೆ ಬರುತ್ತಾ ಅಥವಾ ಸದನದ ಹೊರಗೂ ಕೂಡ ಕಾಂಗ್ರೆಸ್ ಹೇಗೆ ಹೋರಾಟವನ್ನು ರೂಪಿಸುತ್ತೆ ಅನ್ನುವಂಥದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ. ಹಾಗಿದ್ರೆ ಬಿಜೆಪಿ ಈ ವಿಚಾರದಲ್ಲಿ ಸುಮ್ಮನೆ ಕೂರುತ್ತಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಇವತ್ತು ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ತಂದಿದೆ. ರಾಜ್ಯಪಾಲರು ಇವತ್ತು ಗೈರು ಹಾಜರಾಗಿದ್ರೆ ಬಿಜೆಪಿ ಬೇರೆ ರೀತಿಯ ಒಂದು ಸಂಕಷ್ಟವನ್ನ ಎದುರಿಸಬೇಕಾಗ್ತಿತ್ತು ಅಥವಾ ಬೇರೆ ರೀತಿಯ ಟೀಕೆ ಟಿಪ್ಪಣಿಗಳನ್ನ ಎದುರಿಸಬೇಕಾಗ್ತಿತ್ತು. ಆದ್ರೆ ಇವತ್ತು ರಾಜ್ಯಪಾಲರ ಬೆನ್ನಿಗೆ ಪರೋಕ್ಷವಾಗಿ ಬಿಜೆಪಿ ಕೂಡ ಸದನದ ಒಳಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ನಿಂತಿರೋದನ್ನ ನೋಡಿದ್ರೆ ಮುಂದಿನ 2-3 ದಿನಗಳ ಕಾಲ ನಿರಂತರವಾದಂತಹ ಸಂಘರ್ಷ ಖಂಡಿತವಾಗಿಯೂ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.